ಕನಸನ್ನು ಮಾತ್ರ ನಂಬಿ ದೃಢವಾದ ಹೆಜ್ಜೆಗಳನ್ನು ಇರಿಸುತ್ತಾ ಕನಸನ್ನು ಬೆನ್ನಟ್ಟಿ ಬೆಳೆದ. ನಾವು ಕಂಡ ಕನಸನ್ನು ನಾವೇ ಹೋರಾಡಿ ನನಸು ಮಾಡಿಕೊಳ್ಳಬೇಕೆಂದು, ಈ ಬಾಳೆಂಬ ಬಾಳಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಇಡೀ ಲೋಕಕ್ಕೆ ತೋರಿಸುತ್ತಾ ಬೆಳವಣಿಗೆ ಎಂಬುದಕ್ಕೆ ತಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಆ ಬಾಲಕ. ಮುಗಿಲೆತ್ತರದಲ್ಲಿ ನಕ್ಷತ್ರ ಹಿಡಿಯುವ ಒಂದೇ ಹಲವು ರಾತ್ರಿಗಳನ್ನು ಎಣಿಸದೆ ಶ್ರದ್ಧೆಯಿಂದ ದುಡಿದು ಭಕ್ತಿಯಿಂದ ತಾ ಕಂಡ ಕನಸನ್ನು ಬಾಚಿ ತಪ್ಪಿ ಆ ಬಾಲಕ ಆಗ ನಾಯಕ. ಬೆನ್ನಟ್ಟಿದ ಕನಸಿಗೂ ಮುಂದೆ ಸಾಗಿ ಇನ್ನೊಂದು ಅಸಾಧ್ಯ ಗುರಿಯನ್ನು ಮುಟ್ಟಿ ಯಾರೂ ಊಹಿಸದ ಇನ್ನೂ ಹಲವಾರು ಗುರಿಗಳನ್ನು ಮುಟ್ಟಲು ಪಣ ತೊಟ್ಟು ಈ ನಾಡಿನ ಅತ್ಯಂತ ಹೆಮ್ಮೆಯ ಅನ್ಲಿಮಿಟೆಡ್ ನಲ್ಮೆಯ ಸ್ಥಾನದ ಆ ಬಾಲಕ. ಈ ಅಸಾಧಾರಣ ಹಠವಾದಿ ಅಭೂತಪೂರ್ವ ಸಾಧಕನ ಹೆಸರೇ ರಾಕಿಂಗ್ ಸ್ಟಾರ್. ಜಾಗತಿಕ ಮಟ್ಟಕ್ಕೆ ಕನ್ನಡ ಸಿನಿಮಾನ ಎತ್ತಿ ಹಿಡಿದಿರುವ ರಾಕಿಂಗ್ ಸ್ಟಾರ್ ತೋಳ್ಬಲ ಕಂಡು ಜಗತ್ತಿಗೆ ಬೆರಗು ಮೂಡಿದೆ. ಇಂಥ ಮಹನೀಯ ವ್ಯಕ್ತಿತ್ವದ ರಾಕಿಂಗ್ ಸ್ಟಾರ್ ಇಂದು ಈ ಘಳಿಗೆ ತಮ್ಮ ಮೊದಲ ಸಿನಿಮಾದ ಹೆಜ್ಜೆ ಇಚ್ಚಲು ಅವಕಾಶ ಮಾಡಿಕೊಂಡು ಆಗಮಿಸಿದ್ದಾರೆ. ಯಾರನ್ನೂ ಯಾವತ್ತೂ ಮರೆಯದ ಸ್ನೇಹಜೀವಿ, ಪ್ರೇಮಜೀವಿ, ಮಾಸ್ ಮಾಂತ್ರಿಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬು ಹೃದಯದ ಪೂರ್ವಕ ಸ್ವಾಗತ. ಇವತ್ತಿನ ತಾವು ಮನದ ಚಿತ್ರದ ಟ್ರೈಲರ್ ಲಾಂಚ್ ಮಾಡಿಕೊಡಬೇಕಾಗಿ ಸವಿನಯ ಕೋರಿಕೆ. ತಮ್ಮ ಪ್ರೀತಿಗೆ ನಾವೆಲ್ಲ ಧನ್ಯ. ಇನ್ನೇನಿದ್ರು ನೀವು ಹೇಳಬೇಕು, ನಾವು ಕೇಳಬೇಕು. ಬನ್ನಿ, ವೇದಿಕೆ ನಿಮ್ಮದು. ಚಿತ್ರದ ಸಂಗೀತ ನಿರ್ದೇಶಕರು ವಿ ಹರಿ ಕೃಷ್ಣ ಸರ್, ನಮ್ಮ ಚಿತ್ರದ ನಿರ್ಮಾಪಕರಾದ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಡಿಒಪಿ ಸಂತೋಷ್ ರಾಯ್ ಪತಾಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಅಂತಗದಲ್ಲಿ ಸೌಂಡ್ ಮಾತಾಡ್ಬೇಕಾ? ಈಗ ಯಶ್ ಎಲ್ಲರನ್ನ ಲಾಂಚ್ ಮಾಡ್ತಾರೆ, ಅದಾದ ನಂತರ ಮಾತಾಡ್ತಾರೆ. ಸರ್, ನಿಮ್ಮ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ರೂ ಕೂಡ ಈ ಹೊಸಬರನ್ನ ಸಪೋರ್ಟ್ ಮಾಡೋದಕ್ಕೆ ಯೋಗರಾಜ್ ಸರ್ ಅವರನ್ನ ಆತ್ಮೀಯತೆಗೆ ಹಾಗೆ ನಮ್ಮ ನಿರ್ಮಾಪಕರ ಮೇಲಿರೋ ಅಭಿಮಾನಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ. ಸೊ ನಿಮ್ಮ ಕಡೆ ನಾವು ಟ್ರೈಲರ್ ಲಾಂಚ್ ಆಗ್ತೀವಿ ಸರ್. One, two, three, go! ಪೂರ್ತಿ ಕಥೆ ಫುಲ್
ಸರ್ ಮಾತಾಡ್ತಾರೆ ನೀವೆಲ್ಲ ಜೂಮ್ ನಮ್ಗೆಲ್ಲರಿಗೂ ಪ್ಯಾನ್ ಇಂಡಿಯಾ ತೋರಿಸಿದ್ದು ಅದಕ್ಕೆ ನಾವೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್ಗೆ. ಮೊದಲ ಮಾತು ನಿಮ್ಮ ಎಲ್ಲ ಅರ್ಥಮಗೋಸ್ಕರ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ನನಗೆ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣ ನೋಡ್ತಾ ಇರೋದಕ್ಕೆ ನಿಮ್ಮ ಆಶೀರ್ವಾದ ತುಂಬ ಕಷ್ಟಪಟ್ಟು